ಚಂಪಾ ಮತ್ತು ಗೋಮಾತೆಯ ಕಥೆ. ಹಳ್ಳಿಯ ಹೊರಭಾಗದಲ್ಲಿ ಒಂದು ಹಳೆಯ ಮುರಿದು ಹೋಗ್ತಿರುವ ಸಣ್ಣ ಗುಡಿಸಿಲು ಇತ್ತು. ಅದು ಚಿಕ್ಕದಾಗಿದ್ದರೂ ಅದರೊಳಗೆ ವಾಸಿಸುತ್ತಿದ್ದ ಹುಡುಗಿ ಬಹಳಷ್ಟು ನೋವುಗಳನ್ನು ಸಹಿಸಿಕೊಂಡಿದ್ದಳು. ಅವಳ ಹೆಸರು ಚಂಪಾ. ಜನರು ಅವಳನ್ನು ಅನಾಥ ಹುಡುಗಿ ಎಂದು ಕರೆಯುತ್ತಿದ್ದರು. ಆದರೆ ಅನಾಥವಾಗಿರುವ ನೋವು ಎಷ್ಟು ಭಾರವಾಗಿರುತ್ತದೆ ಎಂಬುದನ್ನು ಯಾರೂ ಅರ್ಥಮಾಡಿಕೊಳ್ಳಲಿಲ್ಲ. ಪ್ರತಿದಿನ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುಂಚೆ ಚಂಪಾ ಎದ್ದುಬಿಡುತ್ತಿದ್ದಳು. ಮನೆಯೊಳಗೆ ಯಾವುದೇ ಶಬ್ದವಿರಲಿಲ್ಲ. ಕೇಳುವವರು ಯಾರೂ ಇರಲಿಲ್ಲ. ಇಂದು ಕೂಡ ಕೆಲಸ ಹುಡುಕಬೇಕು. ಇಂದು ಕೂಡ ಸಿಗದಿದ್ದರೆ ಸಂಜೆ ಊಟವೇ ಕಷ್ಟ. ಅವಳು ತನ್ನ ತಾಯಿಯ ಹಳೆಯ ಫೋಟೋ ನೋಡುತ್ತಾ ಕುಳಿತಿದ್ದಳು. ಕಣ್ಣುಗಳು ನಿಧಾನವಾಗಿ ತೇವವಾಗುತ್ತಿದ್ದವು. ಅಮ್ಮ, ನೀನು ಇದ್ದಿದ್ದರೆ ಜೀವನ ಇಷ್ಟು ಒಂಟಿಯಾಗಿರಲಿಲ್ಲ ಅಲ್ವಾ? ಚಿತ್ರ ಏನೂ ಮಾತಾಡಲಿಲ್ಲ. ಆದರೆ ಚಂಪಾಳ ಕಣ್ಣುಗಳು ಎಲ್ಲವನ್ನೂ ಹೇಳುತ್ತಿದ್ದವು. ಅವಳು ಕಣ್ಣೀರು ತೂಗಿ ಹೊರಗೆ ಹೆಜ್ಜೆ ಹಾಕಿದಳು. ಪ್ರತಿ ಮನೆಯ ಮುಂದೆ ನಿಂತು ಕೇಳುತ್ತಿದ್ದಳು, ಕಾಕಿ, ಇವತ್ತು ಕೆಲಸ ಏನಾದ್ರೂ ಇದ್ರೆ ಹೇಳಿ. ಕೆಲವು ಕಡೆ ಹೌದು, ಕೆಲವು ಕಡೆ ಇಲ್ಲ. ಕೆಲವರು ಕರುಣೆಯಿಂದ ನೋಡುತ್ತಿದ್ದರು, ಕೆಲವರು ಮುಖ ತಿರುಗಿಸುತ್ತಿದ್ದರು. ಮಧ್ಯಾಹ್ನವಾಗುವಷ್ಟರಲ್ಲಿ ಚಂಪಾ ದಣಿದಿದ್ದಳು. ಹೊಟ್ಟೆಯಲ್ಲಿ ಏನೂ ಇರಲಿಲ್ಲ. ಆದರೆ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಆಶೆ ಉಳಿದಿತ್ತು. ಸಂಜೆ ಅವಳು ಮತ್ತೆ ತನ್ನ ಗುಡಿಸಿಲಿಗ ಬಂದಳು. ಅದೇ ಮೌನ, ಅದೇ ಖಾಲಿತನ. ಚುಲ್ಲಿಯ ಬಳಿ ಕುಳಿತಳು. ಆದರೆ ಬೆಂಕಿ ಹಚ್ಚಲಿಲ್ಲ. ದೇವರೇ, ನಾನು ಪ್ರತಿದಿನ ಬೇಡುವುದಿಲ್ಲ, ಆದರೆ ಇವತ್ತು ಸ್ವಲ್ಪ ಸಹಾಯ ಮಾಡು. ಅವಳು ಹೀಗೆ ಬೇಡತ್ತಿದ್ದ ಕ್ಷಣದಲ್ಲಿ ಹೊರಗೆ ಭೀಕರ ಗಾಳಿಮಳೆ ಆರಂಭವಾಯಿತು. ಹಾಗೆ ಅನ್ನಿಸಿತು, ದೇವರು ಅವಳ ಮಾತು ಕೇಳಿದಂತೆ. ಅವಳ ವಿಧಿ ಹೊಸ ದಾರಿಯನ್ನು ಆಯ್ಕೆ ಮಾಡಿಕೊಂಡಂತೆ. ಮರುದಿನ ಬೆಳಗ್ಗೆ ಚಂಪಾ ಮತ್ತೆ ಕೆಲಸಕ್ಕೆ ಹೊರಟಳು. ಹಳ್ಳಿಯ ಕೊನೆಯ ದಾರಿಯಿಂದ ಕಾಡಿನ ಕಡೆ ಹೋಗುವಾಗ ಅವಳ ಹೃದಯ ಏನೋ ಅಶಾಂತವಾಗಿತ್ತು. ಹಠಾತ್ ಒಂದು ನೋವಿನ ಧ್ವನಿ ಕೇಳಿಸಿತು. ಯಾರು ಅಲ್ಲಿದ್ದಾರೆ? ಹೆಜ್ಜೆ ಹಾಕಿ ನೋಡಿದಾಗ ಒಂದು ಬಿಳಿ ಗೋಮಾತೆ ನೆಲದಲ್ಲಿ ಬಿದ್ದಿತ್ತು. ಕಾಲಿಗೆ ಗಾಯ, ಕಣ್ಣುಗಳಲ್ಲಿ ಮಮತೆ. ಚಂಪಾ ಹತ್ತಿರ ಹೋಗಿ ಹೇಳಿದಳು, ಗೋಮಾತೆ, ನಿಮಗೇನಾಯಿತು? ಅವಳು ಸುತ್ತಲಿನ ಎಲೆಗಳನ್ನು ಮಸಿ ಮಾಡಿ ಗಾಯದ ಮೇಲೆ ಇಟ್ಟಳು. ತನ್ನ ಚೀಲ ನೋಡಿದಳು. ಒಂದು ಮಾತ್ರ ಒಣರೊಟ್ಟಿ. ಇವತ್ತು ನಾನು ಹಸಿದೇ ಇರ್ತೀನಿ, ಆದ್ರೆ ನಿಮಗೆ ಹಾಗೆ ಬಿಟ್ಟು ಹೋಗಲಾರೆ. ಅರ್ಧ ರೊಟ್ಟಿಯನ್ನು ಗೋಮಾತೆಯ ಮುಂದೆ ಇಟ್ಟಳು. ಗೋವು ತಿನ್ನಲಿಲ್ಲ. ಬದಲಾಗಿ ನಿಧಾನವಾಗಿ ಚಂಪಾಳ ತಲೆಗೆ ತಾಕಿತು. ಆ ಕ್ಷಣ ಚಂಪಾಳ ಕಣ್ಣು ತುಂಬಿತು. ಅಮ್ಮ, ಇವತ್ತು ಮೊದಲ ಬಾರಿಗೆ ನಾನು ಒಂಟಿಯಲ್ಲ ಅಂತ ಅನ್ನಿಸ್ತು. ಚಂಪಾ ಗೋವನ್ನ ತನ್ನ ಗುಡಿಸಿಲಿಗೆ ಕರೆದುಕೊಂಡು ಬಂತು. ನೀರು ಕೊಟ್ಟಳು. ಸಾಧ್ಯವಾದಷ್ಟು ನೋಡಿಕೊಂಡಳು. ಆ ರಾತ್ರಿ ಅವಳು ಹಸಿದೇ ಮಲಗಿದಳು. ಆದ್ರೆ ಮನಸ್ಸು ತುಂಬಿತ್ತು. ಕೆಲವು ದಿನಗಳಲ್ಲಿ ಗೋವು ಚೇತರಿಸಿತು. ಒಂದು ದಿನ ಸ್ವಲ್ಪ ಹಾಲು ಬಂತು. ಚಂಪಾ ಅದನ್ನು ತನ್ನಿಗಾಗಿ ಇಟ್ಟುಕೊಳ್ಳಲಿಲ್ಲ. ಅವಳು ಹತ್ತಿರದ ಅನಾರೋಗ್ಯದಲ್ಲಿದ್ದ ಮಗುವಿಗೆ ಕೊಟ್ಟಳು. ನಂತರ ಒಂದು ಬಡ ವೃದ್ಧರಿಗೆ ಕೊಟ್ಟಳು. ಹೀಗೆ ಹಾಲು ಸಹಾಯ, ಆಶೆ ಹಳ್ಳಿಯ ಜನರಿಗೆ ಕೊಟ್ಟಾಯಿತು. ಈ ಹುಡುಗಿ ಸಹಾಯ ಮಾಡುವವಳು. ಒಂದು ದಿನ ಜನರು ಸ್ವತಃ ಬಂದರು. ಆಹಾರ, ಧಾನ್ಯ, ತರಕಾರಿ ತಂದರು. ನೀನು ಹಾಲು ಕೊಡ್ತೀಯಾ? ನಾವು ನಿನಗೆ ಅನ್ನ ಕೊಡ್ತೀವಿ ಅಂದರು. ಗೋವಿಗೆ ಚಾರ, ನೀರು, ಎಲ್ಲರೂ ನೋಡಿಕೊಳ್ಳಲು ಶುರು ಮಾಡಿದರು. ಕೆಲವು ವರ್ಷಗಳಲ್ಲಿ ಚಂಪಾಳ ಜೀವನ ಬದಲಾಯಿತು. ಅವಳಿಗೆ ಮದುವೆಯಾಯಿತು. ಆದರೆ ಗೋಮಾತೆ ನಿಧಾನವಾಗಿ ಕಾಣೆಯಾಗಿತ್ತು. ಚಂಪಾ ಅತ್ತು ಹೇಳಿದಳು, ಅಮ್ಮ, ನೀನು ಎಮೆಜುಪೆ ಇಲ್ಲದಿದ್ದರು ನನ್ನ ಹೃದಯದಲ್ಲಿದ್ದೀಯ. ಅವಳು ಅರ್ಥ ಮಾಡಿಕೊಂಡಳು.